Hey guys, welcome back to our YouTube channel. ಸೊ ಇವತ್ತಿನ ವಿಡಿಯೋ ಏನು ಅಂತ ನೀವು ಆಲ್ರೆಡಿ ತಮ್ನೇಲಲ್ಲಿ ನೋಡಿರ್ಬೋದು. ಎಸ್, ಇಟ್ ಈಸ್ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್, ದ ಸೆಲೆಬ್ರೇಷನ್ ಡೇ ಅಂತ ಹೇಳ್ಬೋದು. ಸೊ ಎಲ್ಲಿ ಧನು ಅಂತ ಕೇಳ್ತೀರಾ, ಧನುಗೇನೆ ಸರ್ಪ್ರೈಸ್ ಇದು. ಸೊ ಅವಳಿಗೆ ಸ್ವಲ್ಪ ಸರ್ಪ್ರೈಸ್ ಕೊಡೋಣ ಅಂತ ನಾನು ಪ್ಲ್ಯಾನ್ ಮಾಡಿದ್ದೀನಿ. ಎಸ್, ಆಬ್ವಿಯಸ್ಲಿ ನನಗೆ ಈ ಪ್ಲ್ಯಾನ್ಸ್ ಎಲ್ಲ ಸ್ವಲ್ಪ ಅಷ್ಟೇ ತಲೆ ಇಲ್ಲ, ಬಟ್ ಏನೋ ಅವಳಿಗೆ ಮಾಡೋಣ, ಸ್ವಲ್ಪ ಸರ್ಪ್ರೈಸ್ ಕೊಡೋಣ ಅನ್ನೋ ಒಂದು ಥಾಟಲ್ಲಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ವ್ಯಾಲೆಂಟೈನ್ಸ್ ಡೇ ರಿಲೇಟೆಡ್ ಆಗಿ ನಾನು ಸ್ವಲ್ಪ ಗಿಫ್ಟ್ಸ್ ತೊಗೊಂಡಿದ್ದೀನಿ, ಏನು ಅಂತ ಆಮೇಲೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಒಂದು ಸ್ಟೋರಿ ಹೇಳಬೇಕು ನಾನು ನಿಮಗೆ. ಏನು ಅಂತ ಕೇಳಿದ್ರೆ, ಥರ್ಸ್ಡೇ ನನಗೂ ಸ್ವಲ್ಪ ದೊಡ್ಡದಲ್ಲ, ಒಂದು ರೇಂಜಿಗೆ ಮಿಡ್ ರೇಂಜ್ ಅಷ್ಟು ನನಗೂ ಅವಳು ಸ್ವಲ್ಪ ಕ್ಲಾಶ್ ಆಯಿತು, ಜಗಳ ಆಯಿತು ಮಾತಿನ ಕಥೆಯಲ್ಲಿ. ಸೊ ನಾವಿಬ್ಬರು ಮಾತಾಡ್ತಾ ಇಲ್ಲ. ಕ್ಲಾಸಲ್ಲೂ ಅಷ್ಟೇ, ಕಾಲೇಜ್ಗೆ ಹೋಗಿದ್ದಾಗಲೂ ಕ್ಲಾಸಸ್ಸಲ್ಲಿ ನಮ್ಮ ಪಾಡಿಗೆ ನಾವು ಕೂತಿದ್ವಿ, ಅವಳು ಪಾಡಿಗೆ ಅವಳು ಕೂತಿದ್ಲು, ನಾವಿಬ್ಬರು ಮಾತಾಡ್ತಾ ಇರಲಿಲ್ಲ, ಯಾವುದಕ್ಕೂ ರಿಯಾಕ್ಟ್ ಆಗ್ತಾ ಇರಲಿಲ್ಲ. ಬಟ್ ಇವತ್ತು ಏನಾಗೋಗಿತ್ತು ಅಂದರೆ ನಮ್ಮ ರೊಟ್ಟಿನ ಬ್ರೇಕ್ ಆಯಿತು. ಏನಂದರೆ ಅವಳು ಪಾಡಿಗೆ ಅವಳು ಓದ್ಲು, ನನ್ನ ಪಾಡಿಗೆ ನಾನು ಬಂದೆ. ಸೊ ನಾನು ಮೆಟ್ರೋ ಹತ್ಕೊತೀನಿ ಅಂತ ನನ್ನ ಪಾಡಿಗೆ ನಾನು ಬರಬೇಕಾದ್ರೆ ನಾನು ಅವಳಿಗೆ ಬೇಕಾಗಿರೋ ಅಂದರೆ ನಾನು ಏನು ಅಂದ್ಕೊಂಡಿದ್ದೆ ಅವಳಿಗೆ ಏನು ತೊಗೊಬೇಕು ಅಂತ. ಸೊ ನಾನು ಆ ಗಿಫ್ಟ್ಸ್ನೆಲ್ಲ ತೊಗೊಂಡಿದ್ದೀನಿ, ಅವಳಿಗೆ ಗೊತ್ತಿಲ್ಲದೆ. ಮೇ ಬಿ ಅದನ್ನು ನೋಡಿದ್ರೆ ಅವಳಿಗೆ ಖುಷಿ ಆಗುತ್ತೆ ಅನಿಸುತ್ತೆ. ನೋಡೋಣ ಆ ಗಿಫ್ಟ್ಸ್ ಕೊಟ್ಟ ಮೇಲೆ ಅವಳಿಗೆ ಯಾವ ಥರ ಅನಿಸುತ್ತೆ ಅಂತ. ಸೊ ಗಿಫ್ಟ್ಸ್ ಏನಂತ ನೋಡ್ಕೊಂಬಂದ್ಬಿಡೋಣ ಬನ್ನಿ. ಫಸ್ಟ್ ಲೆಟ್ ಮಿ ಶೋ ದಿಸ್. ಅವಳಿಗೆ ಈ ಥರ ರೋಸಸ್ ಸ್ಟಾರ್ಸ್, ಇದ್ರ ಜೊತೆಗೆ ಮೇನ್ ಐಟಮ್ ಇದು ತೊಗೊಂಡಿದ್ದೀನಿ. Feb 14th ಸ್ಯಾಟರ್ಡೇ ಸಿಗೋಣ. ಅವಳ ರಿಯಾಕ್ಷನ್ ಹೇಗಿದೆ ಅಂತ ನೋಡೋಣ. 2 days later. ವ್ಯಾಲೆಂಟೈನ್ಸ್ ಡೇ ಬಂದಿತ್ತು ಫೈನಲಿ. ನಾನು ಕಾಲೇಜ್ ಹೋಗ್ತಾ ಇದ್ದೀನಿ. ಕಾಲೇಜ್ 11:30 to 12 ಮುಗಿತಾರೆ. ಮುಗಿದ್ಮೇಲೆ ಅವಳನ್ನೆಲ್ಲರೂ ಆಚೆ ಕರ್ಕೊಂಡೋಗಿ ತೊಗೊಂಡಿರೋ ಗಿಫ್ಟ್ಸ್ನೆಲ್ಲ ಕೊಟ್ಟು ಸರ್ಪ್ರೈಸ್ ಮಾಡೋಣ. ಐ ಡೋಂಟ್ ನೋ ಹೇಗೆ ಬರುತ್ತೆ ಅಂತ. ಲೆಟ್ಸ್ ಸಿ. ಆ್ಯಂಡ್ ದಿಸ್ ಇಸ್ ಮೈ ಔಟ್ಫಿಟ್ ಫಾರ್ ಡೇ. ಕಾಲೇಜ್ ಮುಗಿದ್ಮೇಲೆ ಸಿಗೋಣ. ಗೈಸ್, ಸೊ ನಾವು ಮಾಲಿಗೆ ಬಂದಿದ್ದೀವಿ. ಅವಳನ್ನು ಕರ್ಕೊಂಬಂದಿದ್ದೀನಿ. ಅವಳನ್ನ ಫಸ್ಟ್ ತೋರಿಸ್ತೀನಿ, ಆಮೇಲೆ ಅದೇನು ಕೊಡಬೇಕು ಕೊಡೋಣ. ಓಕೆ, ಹಾಯ್ ಧನುಶ್ರೀ, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಏನು ಸ್ಪೆಷಲು? ಸ್ಪೆಷಲ್ ನಾನೇ ಒಂದು ಸ್ಪೆಷಲ್ ನಿಮಗೆ. ಒಬ್ಬಬ್ಬಾ, ಇದಕ್ಕಿಂತ ಇನ್ನೇನು ಸ್ಪೆಷಲ್ ಕೇಳು. ನಮಗೇನಾದರೂ ಗಿಫ್ಟು ಅದು ಇದು? ನಾನು ಗಿಫ್ಟ್ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನಾನು ನಿಮ್ಗೇನೋ ಕೊಡೋಣ ಅನ್ಕೊಂಡಿದ್ದೀನಿ. ಬೆಲೆ ಕಟ್ಟಕ್ಕಾಗದೇ ಇರೋ ಗಿಫ್ಟ್ ನಾನು. ಓಕೆ ಹೇಳಿ. ಆ್ಯಂಡ್ ದಿಸ್ ಇಸ್ ಫಾರ್ ಯು. ಏನಿದೆ ಇದರಲ್ಲಿ? ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ, ಏನನ್ನು ಸಾಧಿಸಿರೋ ಸಂತೋಷ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಇದಕ್ಕೆ ಗಾಯ್ಸ್ ನಾವಿನ್ನ ಸಿಂಗಲ್ ಆಗಿರೋದು. ಈ ಥರ ಒಂದು ಹುಡುಗಿ ಸಿಕ್ಕಿದ್ರೆ ಯಾರಿಗೆ ಬೇಕು ಹೇಳಿ ಬಾಯ್ ಫ್ರೆಂಡ್. ನಿಜ ಅನ್ಕೊಂಡಿರ್ಲಿಲ್ಲ. ಇದು ಒರಿಜಿನಲ್ ರಿಯಾಕ್ಷನ್. ಹೆಂಗೆ ಇಷ್ಟ ಆಯ್ತಾ? ನಾನು ತುಂಬ ದಿವಸ ಅಲ್ಲ, ಆ್ಯಕ್ಚುಲಿ ಹೋದ ವರ್ಷದಿಂದನೂ ಲಾಸ್ಟ್ ಇಯರಿಂದನೂ ನಾನು ಹೇಳ್ತಾ ಇದ್ದೆ ಗೈಸ್, ನಾನು ಈ ಚಾಕ್ಲೇಟ್ ತಿನ್ನಬೇಕು ಅಂದ್ಬಿಟ್ಟು. ಅದೇ ತೊಗೊಳಕ್ಕಾಗ್ತಾ ಇರಲಿಲ್ಲ. ಸರ್ ಅಲ್ಬೇಡಿ ಬಿಡಿ, ನಾನೇನು ಅಳ್ತಾ ತೊಗೊಳಕ್ಕಾಗ್ತಾ ಇರಲಿಲ್ಲ ಅಂತಲ್ಲ. ಅಲ್ಲಿ ನೋಡಿ ಗೈಸ್, ಕಣ್ಣಲ್ಲಿ ನೋಡಿ ನೀರು ಬರ್ತೈತೆ. ಕೊಡ್ಸೋರು ಯಾರೂ ಇರಲಿಲ್ಲ, ಇದಿದ್ರು ಕೊಡ್ಸಿರ್ಲಿಲ್ಲ ನನಗೆ. ಈ ಸಲ ಏನೋ ಸರ್ಪ್ರೈಸ್ ಆಗಿದ್ದಾಳೆ ಗೈಸ್. ಹಂಗೇಳಿ ಹೋದ ವರ್ಷ ನಾನು ನಿಮ್ಮ ಜೊತೆ ಇದ್ದೆ. ಇದ್ಲು ಆದ್ರೆ ಏನು ಕೊಡ್ಸಿರ್ಲಿಲ್ಲ. ಗೈಸ್, ಇದು ಎಲ್ಲೆಲ್ಲ ಹುಡುಕ್ದೆ ಸಿಗ್ಲಿಲ್ಲ. ಇದು ಯಾವುದೋ ಹಾರ್ಟ್ ಅಂತೆ. ಗೋಲ್ಡಲ್ಲಿ ಕೇಳಿದ್ದೆ, ಆಮೇಲೆ ರೀಲ್ಸ್ ನೋಡ್ತಾ ಬ್ಲೂ ಅಲ್ಲೇ ಚೆನ್ನಾಗೈತೆ ಅಂತ ಅನಿಸ್ತು. ಅದಕ್ಕೆ ಸರಿ ನನಗೆ ಬ್ಲೂ ಇಷ್ಟ ಆಯಿತು. ಗೋಲ್ಡ್ ಅಂತಿದೆ ಫುಲ್, ಇದು ಗೋಲ್ಡ್ ಇದ್ರೆ ಅದು ಅಷ್ಟು ಲುಕ್ ಇರಲ್ಲ. ಬ್ಲೂ ಚೆನ್ನಾಗಿದೆ ಅಲ್ವಾ, ಹೈಲೈಟ್ ಆಗಿದೆ ಅಲ್ವಾ ಅಂತ ನಾನು ಸುಮ್ಮನೆ ಬಾಯಿ ಮಾತಿಗೆ ಹೇಳಿದೆ. ಅದನ್ನ ಆಲ್ರೆಡಿ ತಂದುಕೊಟ್ಟಿದ್ದೆ. ಇದು ಆ ರೋಸ್ ಹೇಗಿದೆ? ಹಾಂ, ರೋಸ್ ತುಂಬ ಚೆನ್ನಾಗಿದೆ, ಆದರೆ ಪ್ಲಾಸ್ಟಿಕ್ದು. ಅದೇ ಒರಿಜಿನಲ್ ರೋಸ್ ಕೊಟ್ಟಿದ್ದೀನಿ, ಅದೆಲ್ಲ ಓಟೋಯ್ತು, ಬಾಡೋಗ್ಬಿಡುತ್ತಲ್ಲ. ಹಾಂ, ಬಟ್ ಇದು ಹಂಗಿಲ್ಲ. ಏನಂದರೆ ನಾವು ಊಟ ಮಾಡಕ್ಕೆ ಬಂದಿದ್ದೀವಿ.
ಏನು ಗೊತ್ತಾ, ಇವತ್ತು ವೀಕೆಂಡ್ ಅನ್ನೋದಕ್ಕೆ ಮಾಲ್ ಅಂದರೆ ಇಲ್ಲಿರೋ ಫುಡ್ ಕೋರ್ಟ್ ಫುಲ್ಲು ಫಿಲ್ಲಾಗಿ ಹೋಗ್ಬಿಟ್ಟಿದ್ಯಾ. ನಾವು ಜಾಗ ಹುಡುಕಿ ಫೈನಲಿ ನಮ್ಗೆ ಒಂದೇ ಒಂದು ಜಾಗ ಸಿಕ್ಕೈತೆ. ಊಟ ಎಲ್ಲ ತೊಗೊಂಡು ಕೂತಿದ್ದೀವಿ. ಏನಂತ ನೋಡೋಣ. ಹಾಂ, ಏನು ಶ್ರೀ ಮಾಡ್ತಾಯಿದ್ದೀರಾ? ಹಾಂ, ಏನು ಮಾಡ್ತಾಯಿದ್ದೀರಾ ಅಂದೆ. ಬಿರಿಯಾನಿ ಆರ್ಡ್ರ್ ಮಾಡಿದ್ವಿ, ಅದು ಬಂದೈತೆ. ಸೊ ಮಿಕ್ಸಪ್ ಮಾಡ್ತಾ ಇದ್ದೀನಿ. ಅವ್ಳು ಪೆರಿ ತೊಗೊಂಡಿದ್ದಾಳೆ, ನಾನು ಸಾಸಿ ತೊಗೊಂಡಿದ್ದೀನಿ. ಸಾಸಿ ಫ್ರೈಸ್ ನನ್ನ ತೋರಿಸಿ. ಹಾಂ, ಸಾಸಿ ತೊಗೊಂಡವಳೆ, ಆದರೆ ನಾನೇ ತಿನ್ನೋದು. ಆಮೇಲೆ ಬಿರಿಯಾನಿ ರೈಸ್ ಮತ್ತು ಕಬಾಬ್ ತೊಗೊಂಡಿದ್ದೀನಿ. ಇನ್ನೇನಾದರೂ ಬೇಕಾದ್ರೆ ತೊಗೋತೀವಿ. ಇಂಪಾರ್ಟೆಂಟ್ ಕೋಕ್ 2 ಇದೆ. ನೋಡೋರು ಆಮೇಲೆ ಬಕಾಸೂರಿ ಅನ್ಕೊಂಡ್ಬಿಡ್ತಾರೆ ನಮ್ಮನ್ನ. ಬಕಾಸೂರು ವಂಶದವ್ರು ನೀವು. ನಿಮ್ಮಂಥವ್ರು ಏನಾದ್ರೂ ಇಬ್ರು ಬಡವ್ರ ಮನೇಲಿ ಉಟ್ಬಿಟ್ರೆ ಮುಗ್ದೋಯ್ತು. ರೈಸ್ ತುಂಬ ದಿನ ಆಯಿತು ನಾವು ತಿಂದು ಈ ಥರ ತಿನ್ನೋಣ ಅನ್ನೋದಕ್ಕೆ ಬಂದ್ವಿ. ಚೆನ್ನಾಗಿದ್ಯಾ? ಇಷ್ಟು ಖಾರ ತಿಂದರೆ ಮನುಷ್ಯರು ಬದುಕ್ತಾರ? ಖಾರ ಕಣ್ಣಿಂದ ನೀರು ಬಂದ್ಬಿಡುತ್ತೆ. ಓಕೆ ಗೈಸ್, ತಿಂದ್ಬಿಟ್ಟು ಸಿಗ್ತೀವಿ. ಸೊ ಗೈಸ್, ನಾವಿಬ್ಬರು ಊಟ ಮಾಡಿದ್ದಾಯಿತು. ಇವಾಗ ಹೊಟ್ಟೆ ಸ್ವಲ್ಪ ಉಳಿದಿದೆ, ಏನು ತಿನ್ನಬೇಕು ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ನಾವು ಪಾಪೈಸಲ್ಲಿ ಬರ್ಗರ್ ಟ್ರೈ ಮಾಡೋಣ ಅಂತ ಇದ್ದೀವಿ. ಇವಳು ಕೇಳೋಣ ಇರಿ, ಏನು ಹೆಂಗಿತ್ತದನೋ ಊಟ ಎಲ್ಲ? ಚೆನ್ನಾಗಿ ಹೊಟ್ಟೆ ತುಂಬ ಇನ್ನೂ ಸ್ವಲ್ಪ ಜಾಗ ಇದೆ. ಇವಳು ಮಾಡಿದ್ಲು ಅನ್ನೋ ಥರ ಹೇಳ್ತಾಳೆ. ಪಾಪೈಸಲ್ಲಿ ಬರ್ಗರ್ ಟ್ರೈ ಮಾಡಿದ್ದೆ. ಸಿಕ್ಕಾಪಟ್ಟೆ ಹೊಟ್ಟೆ ಫುಲ್ ಆಗೋಗಿದೆ. ಅವಳು ಸಾಕು ನೀನು ಭರತನಾಟ್ಯ ಮಾಡಿದ್ದು ಮಾಡ್ಕೊಳ್ಳಿ ಏನಂತ. ನನಗಾದ್ರೆ ಸಿಕ್ಕಾಪಟ್ಟೆ ಹೊಟ್ಟೆ ಫುಲ್ ಓಡಾಗ್ಬಿಟ್ಟಿದೆ. ಯಾಕೆ ಗೊತ್ತಾ, ನಾನು ಜಾಸ್ತಿ ಕೋಕ್ ಕುಡಿದೆ. ನೋಡಿ ಗೈಸ್, ಈ ಥರ ಕೋಕು ಇವಳು 2 ಬಾಟಲ್ ಖಾಲಿ ಮಾಡೋಳೆ. ಅದಕ್ಕೆ ನಂಗೆ ಹೊಟ್ಟೆ ಫುಲ್ ಆಗ್ಬಿಟ್ಟಿದೆ. ಇಲ್ಲ ಅಂದರೂ ನಾನು ಊಟ ಮಾಡೋದು ಕಡಿಮೆನೇ. ಇವಳ ಥರ ನಾನೇನು ಬಕಾಸೂರಿ ಏನಲ್ಲ. ಚೆನ್ನಾಗಿ ತಿನ್ಬೇಕು ಮಾಡ್ಕೊಂಡು ಚೆನ್ನಾಗಿ ಇದ್ರೇನೆ ಗೈಸ್ ಒಂದು ಮರ್ಯಾದೆ ಅಂತ ಇರುತ್ತೆ. ತಿನ್ಕೊಂಡು ಈ ಕಾಲದಲ್ಲಿ ಚಬ್ಬಿ ಗರ್ಲ್ಸ್ಗೆ ಡಿಮ್ಯಾಂಡ್ ಜಾಸ್ತಿ. ಸೊಣಕ್ಲಿಗಳಿಗೆಲ್ಲ ಹೆಂಗಂತಾರೆ ಗೊತ್ತಾ, ಕಡ್ಡಿಗಳು ಇವರೆಲ್ಲ ಏನು ಹಂಗವರೆ ಡ್ರಮ್ ಸ್ಟಿಕ್ಕು ಆ ಥರ ಎಲ್ಲ ಚುಡಾಯಿಸ್ತಾರೆ. ಸೊ ಚಬ್ಬಿ ಗರ್ಲ್ಸ್ ಆರ್ ಲೈಕ್ ಏನು ಧನುಶ್ರೀ. ಅವಳು ಇಂಡೈರೆಕ್ಟಾಗಿ ನನಗೆ ಹೇಳ್ತಾಳೆ. ಯಾಕೆ ಗೊತ್ತಾ, ಫಸ್ಟು ನಾನು ದಪ್ಪಕ್ಕೆ ಚೆನ್ನಾಗಿದ್ದೆ, ಈಗ ಸಣ್ಣ ಆಗಿದ್ದೀನಲ್ಲ, ಅದಕ್ಕೆ ಅವಳು ಇಂಡೈರೆಕ್ಟಾಗಿ ನನಗೆ ಹೇಳ್ತಾಳೆ. ಇಂಡೈರೆಕ್ಟಾಗಿ ನನಗೆ ಹೊಗಳ್ತಾವಳೆ. ಏನಿಲ್ಲ ಅವಾಗ ನಾನು ಚಬ್ಬಿ ಆಗಿದೆ ಅಂತ ನನಗೆ ಹೊಗಳ್ತಾಳೆ. ಏನಿಲ್ಲ, ನನ್ನ ಹಣೆ ಬರೋ ಇಷ್ಟ ಗೈಸ್. ಅವರು ಹೊಗಳೋದೆಲ್ಲ ನನಗೆ ಅಂತ ಅಂದ್ಕೊಂಡು ಭ್ರಮೆಲೆ ಬದುಕಬೇಕು. ಅದನ್ನ ನಾನು ಹೇಳ್ಕೊತೀನಿ. ನಾನು ಭ್ರಮೆಲೆ ಹಣೆ ಬರೋನೇ ಹಿಂಗೆ ಆಗ್ತೀನಿ. ಪಾಪೈಸಲ್ಲಿ ಬರ್ಗರ್ ಟ್ರೈ ಮಾಡಿದ್ದೀರಾ? ನಂಗೆ ಟ್ರೈ ಮಾಡಿಲ್ಲ, ನಂಗೆ ಬರ್ಗರ್ ಇಷ್ಟ ಇಲ್ವಲ್ಲ. ಟ್ರೈ ಮಾಡೋಣ ಬನ್ನಿ. ತೊಗೊಂಡಿನಿ. ಇವಳು ತಿಂದ್ಬಿಟ್ಟು ರಿವ್ಯೂನ ನಾನು ಕೇಳಿಸ್ತೀನಿ. ಬ್ಯಾಗ್ನೂರು ಗೋಸ್ಟ್ ಚಿಕನ್ ಅಂತ ಇದು ತೊಗೊಳ್ಳೋಣ. ಇದು ನೋಡು, ಕೊರಿಯನ್ ಬೇಡ. ನಿಮ್ಗೆ ಇಷ್ಟ ಅಲ್ವಾ ಕೊರಿಯಾ? ಬೇಡ. ನಂಗೆ ಇಷ್ಟ. ಅಂದರೆ ನಾವು ಬೇಜಾನ್ ಕೆಲಸಗಳಿದೆ. ಪಾಸ್ಪೋರ್ಟ್ ತೊಗೊಂಡು ಫಸ್ಟು ಕೊರಿಯಾ. ಯಾವುದು ನಾನು ಸಾಗದೇ ಇರೋ ಅಂತ ಕನಸು. ಹಂಗೆಲ್ಲ ಏನಿಲ್ಲ, ಆಗುತ್ತೆ. ಅದನ್ನ ಬ್ಲಾಗ್ ಮಾಡ್ತೀವಿ. ಬರ್ತಾಳೆ ನೋಡಿ ಗಾಯಸಲ್ಲಿ. ಥ್ಯಾಂಕ್ ಯು. ನೀವು ಆರ್ಡ್ರ್ ಮಾಡಿರೋದು ಈಗ ಅದನ್ನು ಫುಲ್ಲಾಗಿ ಅವಳು ಖಾಲಿ ಮಾಡ್ಬೇಕು ಗಾಯ್ಸ್. ಮಾಡಿಲ್ಲ ಅಂದರೆ ಅವಳು ತಲೆಗೆ ಯಾಕಂದರೆ ನನಗಂತೂ ಹೊಟ್ಟೆ ಫುಲ್ಲಾಗಿದೆ. ನಾನಂತೂ ಒಂಚೂರು ತಿನ್ನಲ್ಲ, ಎಲ್ಲ ಅವಳೆ ತಿಂದು ಖಾಲಿ ಮಾಡಬೇಕು. ಅದೇನು ಖಾಲಿ ಮಾಡ್ತಾಳೆ ನಾನು. ಯಾವ ರೇಂಜಲ್ಲಿದ್ದು ಗೋಧಿ ಮೇಲೆ ನಟ್ಸೆಲ್ಲ ಹಾಕ್ತಾರ, ಪಂಪ್ಕಿನ್ ಸೀಡ್ಸ್ ಎಲ್ಲ ಹಾಕ್ತವ್ರೆ. ಇದು ಪಾಪಾಯ್ಸ್ ಬರ್ಗರ್. ಅದಕ್ಕೆ ತಿನ್ನಿ. ಫಸ್ಟ್ ಬೈಟ್ ಈಸ್ ಯೋರ್ಸ್. ಆ್ಯಕ್ಚುಲಿ ಇನ್ನೊಂದು ಸ್ವಲ್ಪ ದೊಡ್ಡದಾಗೆ ಬಾಯಿ ಬಿಡ್ತಾಳೆ. ಇವಾಗ ಕ್ಯಾಮ್ರಾ ಇಟ್ಕೊಂಡಿದ್ದೀನಿ ಅಂತ ಸ್ವಲ್ಪ ಚಿಕ್ಕದಾಗಿ ಬಾಯಿ ಬಿಡ್ತಾಳೆ. ಸುಟ್ಬಿಡ್ತು. ಏನಾಯ್ತು? ಸುಟ್ಬಿಡ್ತು ನಾಲ್ಗೆ. ಎಷ್ಟು ಬಿಸಿ ಆಯ್ತು ಚಿಕನ್ನು.
ಚಿಕನ್ ಅಂತ ಬಾಯ್ಬಿಡ್ತಾಳೆ. ಏನು ಗೊತ್ತಾ, ಇದು ಮುಗಿಸ್ಕೊಂಡು ಬೋಟಿಂಗ್ ಹೋಗೋಣ ಅಂತ ಹೇಳ್ತಾ ಇದ್ದೀನಿ ಗಾಯ್ಸ್. ಇವಳು ಕರ್ಕೊಂಡು ಹೋಗ್ತಾ ಇಲ್ಲ, ನನಗೆ ಅಳು ಬರ್ತೈತೆ. ನಂಗೆ ಬೋಟಿಂಗ್ ಹೋಗೋದಂದರೆ ಇಷ್ಟ, ಆದರೆ ಅವಳು ಬೇಡ ಅಂತವಳೆ. ಫಸ್ಟು ಲಾಸ್ಟ್ ಟೈಮ್ ಬಂದಿದ್ದಾಗ ಇವಳು ಬೇಕು ಅಂದ್ಲು, ನಾನು ಬೇಡ ಅಂತ. ಈಗ ಅವಳು ರಿವೆಂಜ್ ತಗೊತಾವಳೆ ನನ್ನ ಮೇಲೆ. ರಿವೆಂಜ್ ಅಲ್ಲ, ಎಷ್ಟೊಂದು ಇನ್ಸಿಡೆಂಟ್ಸ್ ನಡೆದೈತಲ್ಲ, ಭಯ ಅಷ್ಟೇ. ಈ ಡೈಮಂಡ್ ಹೊಂಟೋದ್ರೆ ತಿರ್ಗಾ ಇನ್ಯಾವ ಡೈಮಂಡ್ ಬೇಜಾನ್ ಸಿಗುತ್ತೆ ಗಾಯ್ಸ್. ಇದು ನೋಡಿದು ಈಗ ಅವಳೆ ಈ ತಂದೂರಿ ಚಿಕನ್ ಬರುತ್ತಲ್ಲ, ಇವಳು ಇವತ್ತು ಆಗಲ್ಲ. ಇವಳು ಅದನ್ನ ಆಲ್ರೆಡಿ ಸತ್ತೋಗಿರೋ ಚಿಕನ್ನ ಇನ್ನೊಂದ್ಸಲ ಸಾಯಿಸ್ಬಿಟ್ಟು ತಿಂದುಬಿಟ್ಟು ಅದಕ್ಕೆ ಇನ್ನೊಂದು 2 ಅವರ್ ಆಗುತ್ತೆ. ಅದಾದಮೇಲೆ ಏನಾದರೂ ಬೋಟಿಂಗ್ ಹೋಗೋದಕ್ಕೆ ಅವಳು ಹೋಗ್ಕೊಂಡ್ರೆ ಆಮೇಲೆ ಸಿಗ್ತೀವಿ ಗೈಸ್. ಓಕೆ, ಬಾಯ್ ಮಾಡಿ. ನೋಡಿ ಗೈಸ್, ಇಲ್ಲೇ ಬೋಟಿಂಗು. ಇವಳೇನು ಮಾಡ್ತಾವಳು ನೋಡಿ, ತಿನ್ನಲ್ಲ ಅಂದ್ಬಿಟ್ಟು ಕಿತ್ಕೊಂಡು ತಿಂತಾವಳೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಹೆಂಗಿದೆ ಬರ್ಗರು? ಅದು ಫೋರ್ಸ್ ಮಾಡಿದ್ದೆ ಜಾಸ್ತಿ. ನಾನೇನೇ ಮಾಡಿಲ್ಲ ಗೈಸ್, ಬರ್ರಿ ಡವು. ನೋಡಿ ಎಷ್ಟು ಖಾಲಿ ಮಾಡೋಳೆ. ಸೊ ಗೈಸ್, ತಿಂದಮೇಲೆ ಇಲ್ಲಿ ಬೋಟಿಂಗ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನೋಡೋಣ. ನಿಂಗೆ ಬೋಟಿಂಗ್ ಹೋಗ್ಲೇಬೇಕಾ? ಹೋಗೋಣ ಗೈಸ್. ಸೊ ಬರ್ಗರ್ ತಿಂದಿದ್ದಾಯಿತು, ಇವಾಗ ನಾವು ಬೋಟಿಂಗ್ ಹೋಗೋಣ ಅಂತ ಪ್ಲಾನ್ ಹಾಕೊಂಡಿದ್ದೀವಿ. ಕತ್ಲೆ ಆಗ್ತೈತೆ ಆಲ್ರೆಡಿ. ಇವಳು ನೋಡಿ ಕೂತಾಳೆ. ಹೆಂಗಿತ್ತು ಬರ್ಗರು? ನೋಡಿದ್ರೆ ಜನರು ಎಷ್ಟಿಂದಿಲ್ಲ ಅಂದ್ಬಿಟ್ಟು ಹೇಳಿ ಪರವಾಗಿಲ್ಲ. ಚೆನ್ನಾಗಿತ್ತು, ಜಾಸ್ತಿ ಸ್ವಲ್ಪ ಖಾರ ಜಾಸ್ತಿ ಇತ್ತು. ನಾನು 1 ಬೈಟ್ ಅಷ್ಟು ತಿಂದಿದ್ದು, ನಾನು ಜಾಸ್ತಿ ತಿಂದಿದ್ದೆ ಇಲ್ಲ ಗೈಸ್. ಇಷ್ಟು ಅದರಲ್ಲಿ 2 ಚಿಕನ್ ಇತ್ತಾ, ಆ ಚಿಕನ್ ಎತ್ತಿದ್ದು ಬಿಟ್ಲವಳು. ಇನ್ನೊಂದು ಕಾಮಿಡಿ ಏನಂದರೆ, ಆ ಬರ್ಗರಲ್ಲಿ ಮೇಲ್ಗಡೆ ಇರುತ್ತಲ್ಲ, ಅದರಲ್ಲಿ ಸೆಸಮಿ ಸೀಡ್ಸ್ ಹಾಕ್ತಾರೆ. ಸರಿ, ಇದು ಪಂಪ್ಕಿನ್ ಸೀಡ್ಸ್ ಅಂತೆ, ಫ್ಲಾಕ್ಸ್ ಸೀಡ್ಸ್ ಅಂತೆ ಎಲ್ಲ ಹಾಕ್ಬಿಟ್ಟವ್ರೆ. ನಾವು ಆ ಬನ್ನ ಮಾತ್ರ ಎತ್ತಿಟ್ಬಿಟ್ಟು ಒಳಗಿರೋದನ್ನ ಮಾತ್ರ ಖಾಲಿ ಮಾಡಿದ್ದೀವಿ. ಅದರಲ್ಲಿ 1 ಚಿಕನ್ ಫುಲ್ ಇವಳು ತಿಂದವಳೆ. ಸುಳ್ಳು ಹೇಳ್ಬಾರ್ದು, ಅದಕ್ಕೆ ಚಿಕನ್ ವೇಸ್ಟ್ ಮಾಡಿ, ಏನೇ ವೇಸ್ಟ್ ಮಾಡಿದ್ರು ಜೀವನದಲ್ಲಿ ಚಿಕನ್ ವೇಸ್ಟ್ ಮಾಡಬಾರ್ದು. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ, ಒಂದೊಂದು ಮುತ್ತು ಕಡೆ. ಫಿಲಾಸಫಿ ಕೊಡ್ತಾವೆ ಗೈಸ್. ಸೊ ಬನ್ನಿ, ಇವಾಗ ನಾವು ಬೋಟಿಂಗ್ ಹೋಗೋಣ. ಅಲ್ಲೋಗ್ಬಿಟ್ಟು ಸಿಗ್ತೀವಿ. ವಿಂಡೋ ಶಾಪಿಂಗ್ ಮಾಡೋದಂದ್ರೆ ಬರ್ತಾ ಇಲ್ಲ ಗೈಸ್. ಯಾಕೆ ಧನುಶ್ರೀ? ನನಗೆ ಇವಾಗ ಎಲ್ರಿಗೂ ತಿಂದಿಲ್ಲ ಅಂದರೆ ಸುಸ್ತಾಗಿ, ನಮಗೆ ತಿಂದು ಸುಸ್ತಾಗ್ಬಿಟ್ಟೈತೆ. ಅದನ್ನೇ ಬರ್ಗರ್ ಬೋಟಿಂಗ್ ಹೋಗ್ಬೇಕು, ಟೈಮಿಂಗ್ಸ್ ಕ್ಲೋಸ್ ಆಗಿಬಿಟ್ರೆ, ಸಂಜೆ ಆಗಿಬಿಟ್ರೆ ಅವ್ರು ಕ್ಲೋಸ್ ಮಾಡಿಬಿಡ್ತಾರೆ. ಅಲ್ಲಿಗೆ ಹೋಗ್ಬೇಕು, ನೀನು ಶಾಪಿಂಗ್ ಮಾಡ್ಕೊಂಡ್ಬಿಟ್ಟು ಅಂದ್ರೆ ಆಗಲ್ಲ. ಸರಿ ಗೈಸ್, ನಾವು ಅಲ್ಲೋಗಿ ಸಿಗ್ತೀವಿ. A few moments later. ಗೈಸ್ ನೋಡಿ ಗೈಸ್, ಇವಳು ರೆಡಿ ಆಗೋದು. ಎಲ್ಲಿ? ಸೊ ಹೋಗೋಣ ನಾವು ಬೋಟಿಂಗ್. ಆ ಬ್ಲೂ ಕಲರ್ ಬೋಟಲ್ಲಿ ನಾವು ಹೋಗ್ತಾ ಇದೀವಿ ಇವಾಗ, ಅಲ್ವಾ? ನೋಡಿ ಕಾಣಿಸ್ತಾಳೆ ಗೈಸ್. ನೋಡಿ ಇವಳು ಏನು ಮಾಡ್ತಾಳೆ. ನಾವು ಹೋಗ್ತಾ ಇದ್ದೀವಿ ಬೋಟಿಂಗು. ಫ್ಲೋ ಅಲ್ಲಿ ಏನೇನೋ ಹೇಳ್ತಾಳೆ ಗೈಸ್. ಗೈಸ್ ಚೆನ್ನಾಗಿದೆ, ಬಟ್ ಈ ಜಾಕೆಟ್ ಇದೆಯಲ್ಲ, ಜಾಕೆಟ್ದೆ ಸ್ವಲ್ಪ ನಾನಂತೂ ಮುಳುಗೋಗ್ಬಿಟ್ಟಿದ್ದೀನಿ, ಕಾಣಿಸ್ತಾನೆ ಇಲ್ಲ. ಕರೆಕ್ಟಾಗಿ ಹೋಗ್ತಾ ಇದ್ದೀನಾ ಗೈಸ್? ಓಕೆ ಗೈಸ್, ಚೆನ್ನಾಗಿದೆ ನೋಡಿ. ಪೆಡಲ್ ಮಾಡ್ಕೊಂಡು ಅಮ್ಮ, ತುಂಬ ಚೆನ್ನಾಗಿದೆ. ಹೆಂಗಿದೆ ರೈಡು? ಚೆನ್ನಾಗಿದೆ ಗೈಸ್, ಬಟ್ ಈ ಲೈಫ್ ಜಾಕೆಟ್ ಒಂದು ಮಾತ್ರ ನನ್ನ ಕಿವಿ ತುಂಬ ಹೋಗ್ತೈತೆ. ಅದು ಬಿಟ್ಟರೆ ಚೆನ್ನಾಗಿದೆ. ಇವಳು ಎದ್ರುಕೊಳ್ಳೋದಲ್ಲದೆ ನಾನು ಎದುರಿಸ್ತಾವಳೆ. ನಮ್ಮ ಅಪ್ಪ ಅಮ್ಮಂಗೆ ನಾನು ಒಬ್ಳೆ ಮಗಳು ಬೇರೆ. ಫ್ರಂಟ್ ಮಾಡಿದಾಗ ಒಂದು ರೌಂಡು ಬಾಯ್ಗೆ ಬರ್ಸ್ಬಿಡ್ಲ ಗೈಸ್ ಎಲ್ಲನೂ. ಹೆಂಗಿತ್ತು ಗೈಸ್? ಹೆಂಗಿತ್ತು? ಕಾಲ್ ನಡುತ್ತೈತೆ. ಚೆನ್ನಾಗಿದೆ, ಅಡ್ವೆಂಚರಸ್ ಆಗಿ. ನಾನು ಧನುಶ್ರೀ ಹೇಗಿತ್ತು? ನಂಗೆ ಇನ್ನೂ ಸ್ವಲ್ಪ ಹೋಗೋಣ ಅಂತ ಆಸೆ ಆಯಿತು. ಇವಳೆ ಭಯ ಆಯಿತು ಅಂತ ಕರ್ಕೊಂಬಂದ್ಬಿಟ್ಲೆ ಗೈಸ್. ಕಾಲು ನೋವು ಎಷ್ಟೊತ್ತು ಪೆಡಲ್ ಮಾಡಬೇಕು ಗೊತ್ತಾ? 15 ನಿಮಿಷ ನನ್ನ ಕಾಲು ನೋಡಿ
ನಡುಕ್ತೈತೆ. ಆಕ್ಚುಲಿ ನನಗೆ ಜಾಸ್ತಿ ಕಾರಣ ಬಂದಿಲ್ಲ, ಯಾಕಂದ್ರೆ ನನಗೆ ಪೆಟ್ರೋಲ್ ಎಟಕ್ಸ್ತಾನೆ ಇಲ್ಲ. ಎಲ್ಲ ಪ್ರೆಷರ್ ಇವಳ ಮೇಲೆ ಬೀಳ್ತಾಯಿತ್ತು, ಇವಳೇ ಜಾಸ್ತಿ ನಂಗೆ ದೇವರಾಣೆ ಗೊತ್ತಿರಲಿಲ್ಲ. ನನಗೆ ಪೆಟ್ರೋಲ್ ಎಟಕ್ಸ್ತಾನೆ ಇಲ್ಲ. ಬರೀ ಇಂಥದೆಯಾ? ನಾನು ಮಾಡೇ ಇಲ್ಲ, ಅದಕ್ಕೆ ಅವಳು ಕಾಲ್ ಬಟ್ ಚೆನ್ನಾಗಿತ್ತು. ಬಂದು ನೀವು ಎಕ್ಸ್ಪೀರಿಯನ್ಸ್ ಮಾಡಿ. ಅಡ್ವೆಂಚರಸ್ ಆಗಿದೆ, ಚೆನ್ನಾಗಿದೆ, ಸೇಫ್ಟಿ ಇದೆ. ಸೇಫ್ಟಿ ಇದೆ. ಇಲ್ಲಿಂದ ಇಲ್ಲಿಗೆ ನೋಡಿ ಈ ಥರ ಎಲ್ಲ ಸೇಫ್ಟಿ ಮಾಡಿಕೊಟ್ಟಿದ್ದಾರೆ. ನಾನು ಮುಳ್ಗೋಗ್ಬಿಟ್ಟಿದ್ದೀನಿ, ಕಾಣಿಸ್ತಾನೆ. ಕೆಲವು ಕಡೆ ಇದು ಇರಲ್ಲ, ಅದಕ್ಕೆ ಏನೇನು ಆಗ್ತಿರೋದು. ಬಟ್ ಒಳ್ಳೆ ಸೇಫ್ಟಿ ಇದೆ. ನಿಮಗೂ ಟೈಮ್ ಸ್ಪೆಂಡ್ ಮಾಡ್ದಂಗೂ ಆಗುತ್ತೆ, ಮೆಮೊರೀಸ್ ಕ್ರಿಯೇಟ್ ಮಾಡ್ದಂಗೂ ಆಗುತ್ತೆ. ನೀವು ಎಂಜಾಯ್ ಮಾಡ್ದಂಗೆ ಆಗುತ್ತೆ. ಎಂಜಾಯ್ ಮಾಡಿ. ಪ್ರಮೋಷನ್ ಮಾಡ್ತಾ ಇದ್ದೀವಿ ನಾನು ಅಂತ ಗೊತ್ತಿಲ್ಲ. ಚೆನ್ನಾಗಿತ್ತು, ಬನ್ನಿ. ಓಕೆ, ನಾವು ಇದೆಲ್ಲ ಬಿಚ್ಬಿಟ್ಟು ಸ್ವಲ್ಪ ಸುಧಾರಿಸ್ಕೊಂಡು ಸಿಗ್ತೀವಿ. ಹಾಂ, ಫಸ್ಟ್ ಟೈಮಾ ಬೋಟಿಂಗು? ಬೋಟಿಂಗ್ ಇಲ್ಲ, ತುಂಬ ಸಲ ಹೋಗಿದ್ದೆ. ಯಾರ ಜೊತೆ? ಈ ಸಲ ಈಗ ಚೆನ್ನಾಗಿದೆ. ಭಯ ಏನಾಗಿತ್ತು ನನಗೆ ಅಂದರೆ ಆ ನೀರು ನೋಡಿದಾಗ ನಂಗೆ ಸ್ವಲ್ಪ ಭಯ ಆಯಿತು. ಆ್ಯಂಡ್ ಕಾಲು ನಡಗಕ್ಕೆ ಜಾಸ್ತಿ ಶುರು ಆಯಿತು. ಯಾಕಂದರೆ ಅಮ್ಮನಿಗೆ ಕಾಲು ಎಟಕ್ಸ್ತಾ ಇರಲಿಲ್ಲ. ಸೊ ಅವ್ರು ಪೆಡಲ್ ಮಾಡ್ತಾ ಇರಲಿಲ್ಲ, ಆ್ಯಕ್ಟಿಂಗ್ ಮಾಡ್ತಾ ಇದ್ಲು. ಪೆಡಲ್ ಮಾಡತ್ತಾರ ಫುಲ್ ಪ್ರೆಷರ್ ನನ್ನ ಮೇಲೆ ಬಿದ್ದಿತ್ತು ಅಂತ ನಂಗೆ ಗೊತ್ತಿರಲಿಲ್ಲ. ನಂಗೆ ಅದು ಗೊತ್ತಿರಲಿಲ್ಲ, ಪ್ರೆಷರ್ ನನ್ನ ಮೇಲೆಲ್ಲ ಆಗ್ತಾಳೆ ಅಂತ. ಇವಳು ಮಾಡ್ತಾಳೆ ಅಂತ ಅಂದ್ಕೊಂಡೆ. ಚೆನ್ನಾಗಿತ್ತು. ಸೊ ಸಿಕ್ಕಾಪಟ್ಟೆ ರಶ್ ಅವರೇ, ವೀಕೆಂಡ್ ಅಲ್ವಾ? ಇದೆ ಅದಕ್ಕೆ. ವ್ಯಾಲೆಂಟೈನ್ಸ್ ಡೇ ಬೇರೆ. ಏನಿಲ್ಲ ಬಿಡಿ. ಏನದು ಈ ರಿಯಾಕ್ಷನು? ಟ್ರೈನ್ ಬರ್ತಾಯಿದ್ದು ಗೈಸ್, ಜಾಗ ಬಿಡಿ. ಯಾಕೆ ಅಲ್ಲೋಗ್ಬಿಟ್ಟು ವೀಡಿಯೋ ಕಂಟಿನ್ಯೂ ಮಾಡ್ತೀವಿ. ಇವತ್ತಿನ ದಿನ ಇಷ್ಟ ಆಗಿತ್ತು. ಸೊ ನಮ್ಮ FT ಅವ್ರನ್ನ ಕೇಳೋಣ ಇವತ್ತು ಹೇಗಿತ್ತು ದಿನ ಅಂತ. ಅಂದರೆ ಸ್ಪೆಷಲ್ ನಾನು ಬೈತೋಡೆ ಅವ್ರು ಕೆಟ್ಟ ಮಾತು ಅನ್ಕೊಬಿಟ್ಟಾಳೆ ಗೈಸ್. ಓಕೆ, ಸೊ ಇವತ್ತು ದಿನ ಹೇಗಿತ್ತು, ಹೆಂಗೆ ಎಂಜಾಯ್ ಮಾಡಿದ್ರಿ, ಏನು ಅನಿಸ್ತು, ರಿವ್ಯೂ ಕೊಡಿ. ಚೆನ್ನಾಗಿತ್ತು ಗೈಸ್. ನಮಗೇನು ವ್ಯಾಲೆಂಟೈನ್ಸ್ ಡೇ ಅಂತ ನಾವು ಅದನ್ನ ಇಟ್ಕೊಂಡು ಏನು ವಿಡಿಯೋಸ್ ಆಗಲಿ ಎಂಜಾಯ್ ಮಾಡೋಕ್ಕಾಗಿಲ್ಲ. ನಮಗೆ ಎಲ್ಲ ದಿನವೂ ಹಿಂಗೆ ಇರ್ತದೆ ಗೈಸ್. ಈ ಸಲ ಇವತ್ತು ಸ್ವಲ್ಪ ಜಾಸ್ತಿ ಸ್ಪೆಷಲ್ ಆಗಿತ್ತು. ಅದೊಂಥರ ನಮಗೆ ಮೆಮೊರಿ ಆಗಿರುತ್ತೆ ಅಂದ್ಕೊಳ್ಳಿ. ವ್ಯಾಲೆಂಟೈನ್ಸ್ ದಿನ ಹುಡುಗಿ ಬಂದು ತಪ್ಪು ತಿಳ್ಕೊಬೇಡಿ. ವ್ಯಾಲೆಂಟೈನ್ಸ್ ಅಂದರೆ ನಮಗೆ ತುಂಬ ನಮ್ಮ ಹಾರ್ಟ್ಗೆ ಕ್ಲೋಸ್ ಆಗಿದ್ದವ್ರ ಜೊತೆಗೆ ನಾವು ಎಂಜಾಯ್ ಮಾಡೋದನ್ನ ವ್ಯಾಲೆಂಟೈನ್ಸ್ ಡೇ ಅಂತ ಹೇಳ್ತೀವಿ. ಲವರ್ಸ್ ಮಾತ್ರ ಸೆಲೆಬ್ರೇಟ್ ಮಾಡೋದಲ್ಲ. ಆ್ಯಕ್ಚುಲಿ ನಾವು ಸೆಲೆಬ್ರೇಟ್ ಎಲ್ಲ ಮಾಡಲ್ಲ, ಮಾಡಿದ್ರೆ ನಾವು ಇಬ್ಬರು ಮಾಡ್ತೀವಿ. ಏನು ವ್ಯಾಲೆಂಟೈನ್ಸ್ ಡೇ ಲವ್ ಮಾಡೋದು ಅಂದರೆ ಏನು ಹುಡುಗಿನೇ ಅಂತ ಅಲ್ಲ ಗೈಸ್. ಫ್ರೆಂಡ್ಸು ಲವ್ ಮಾಡ್ಬೋದು, ಅಪ್ಪ ಅಮ್ಮನೂ ಲವ್ ಮಾಡ್ಬೋದು, ಎಲ್ಲನೂ ಲವ್ವೇ. ನಾವು ನಮ್ಮ ಅಪ್ಪ ಅಮ್ಮನ ಜೊತೆ ಸೆಲೆಬ್ರೇಟ್ ಮಾಡ್ತೀವಿ, ಇವಳ ಜೊತೆ ನಾನು ಸೆಲೆಬ್ರೇಟ್ ಮಾಡ್ತೀನಿ, ನನ್ನ ಜೊತೆ ಸೆಲೆಬ್ರೇಟ್ ಮಾಡ್ತಾರೆ ಗೈಸ್. ಆ್ಯಕ್ಚುಲಿ ರಚಿತಾರಾಮ್ ಫ್ಯಾನ್. ಹಾಂ, ನಾನು ಕೇಳ್ತೀನಿ, ನಿನ್ನ ಪ್ರಕಾರ ವ್ಯಾಲೆಂಟೈನ್ಸ್ ಡೇ ಅಂದರೆ ಏನು? ನಂಗೆ ಗೊತ್ತಿಲ್ಲ. ನಂಗೆ ವ್ಯಾಲೆಂಟೈನ್ಸ್ ಡೇ ಅಂದರೆ ಏನು ಐಡಿಯಾ ಇಲ್ಲ. ಎಷ್ಟೊಂದು ಜನ ಬಂದು ಲವರ್ಸ್ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ಲವರ್ಸ್ಗಳು ಏನದು ಬೊಕ್ಕೆ ಕೊಡೋದು, ಚಾಕ್ಲೇಟ್ಸ್ ಕೊಡೋದು ಅದೆಲ್ಲ ಮಾಡ್ತಾರೆ. ನೋಡಿದ್ದೀನಿ ಹೊರತು ನಾನು ಯಾವತ್ತೂ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಫ್ಯೂಚರ್ ಕೊಡ್ಬೋದೇನೋ. ಇವಳು ನನಗೆ ಮಾಡಿರಲಿಲ್ಲ. ಈ ಸಲನೇ ಏನೋ ಚಾಕ್ಲೇಟ್ ಎಲ್ಲ ಕೊಟ್ಬಿಟ್ಟವಳೆ. ಅಂದರೆ ಹೋದ ವರ್ಷ ಬಂದ್ಬಿಟ್ಟು ಇವಳು ನನಗೆ ಕೇಳಿಲ್ಲ, ಈ ಥರ ಬೇಕು ಅಂತ. ನಾನು ಹುಡುಕಿ ನಂಗೆ ಸಾಕಾಗಿತ್ತು. ನೀವು ಬಿಡ್ತೀರಾ ಮೆಡಿಕಲ್ ಶಾಪು ಬಿಟ್ಟಿಲ್ಲ. ನಾನು ಹೋಗಿ ಮೆಡಿಕಲ್ ಶಾಪಲ್ಲೂ ಕೇಳಿದ್ದೆ, ಖಾಲಿ ಆಗೋಯ್ತು ಅಂತ ಇದ್ರು. ಸೊ ಈ ಸಲ ಆಲ್ರೆಡಿ ಹೋಗಿ ತೊಗೊಂಬಂದ್ಬಿಟ್ಟಿದ್ದೆ. ಆ್ಯಂಡ್ ಫ್ಲ್ಯಾಶ್ ಬ್ಯಾಕಲ್ಲಿ ಏನಾಗಿತ್ತು ಅಂತ ನಿಮ್ಗೆ ಹೇಳಿದ್ದೀನಿ. ಅದು ಆ್ಯಕ್ಚುಲಿ ನೋಡಿದ್ರೆ ಗೊತ್ತಾಗುತ್ತೆ ಇವಳಿಗೆ. ನಾನು ಹೇಳ್ತೀನಿ, ನಾನು ಸ್ವಲ್ಪ ಮಾತಾಡ್ಬಿಡ್ದಾ. ಅಕ್ಕ ಹತ್ರ ಮಾತಾಡಿ 3 days ಆಗಿತ್ತು ಗಾಯ್ಸ್. ನಾನು ಅವಳು ಮಾತಾಡ್ತಾ ಇರಲಿಲ್ಲ. ಅದು ಅವ್ರಿಗೆ ಗೊತ್ತು. ಅಂದರೆ ಮಾತಾಡಿಸ್ತಾ ಇಲ್ಲ, ಆದರೂ ಇಬ್ಬರು ಒಟ್ಟಿಗೆ ಕಾಲೇಜ್ಗೆ ಹೋಗ್ತಿದ್ದೀವಿ. ಅದು ಗೊತ್ತು ಅವ್ರಿಗೆ. ಏನಕ್ಕೆ ಜಗಳ ಆಯ್ತು ಅಂತಂದರೆ, ನಾನು ಲೇಟ್ ಮಾಡ್ಬಿಟ್ಟಂತ ಇವಳು ನಂಗೆ ಬೈತಾವಳೆ. ನಂಗೆ ಬೈಯೋ ಅಷ್ಟು ದೊಡ್ಡವಳು ಆಗ್ಬಿಟ್ಟವಳೆ ಇವಳು. ಅದಕ್ಕೆ ನಾನು ಮಾತಾಡ್ತಿಲ್ಲ ಗೈಸ್. ಬರ್ತಾ ತುಂಬ ಚೇಂಜ್ ಆಗ್ತಾವ್ರೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ. ಅದಕ್ಕೆ ತುಂಬ ಚೇಂಜ್ ಆಗ್ತವ್ರೆ. ಅದಕ್ಕೆ ನಾನು ಪಾಡಿಗೆ ನಾನು ಇರೋಣ, ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡೋಣ ಅಂತ ನಾನು ಮಾತಾಡ್ಸಿಲ್ಲ. ಅವಳೇ ಮಾತಾಡ್ಸಿಲ್ಲ ಅಂದ್ರೆ ನಾನು ಯಾಕೆ ಮಾತಾಡ್ಸಿಲ್ಲ? ನಾನೇ ಮಾತಾಡ್ಸ್ಕೊಂಡು ಹೋಗೋ ಸೀನ್. ಕೊನೆಗೂ ಇವಾಗ ಯಾರೋ ಅಂದ್ರಲ್ಲ ಅವರೇ ಮಾತಾಡ್ಸಿದ್ದು ಗೈಸ್. ಈ ಮುಖ ನೋಡಿ, ಈ ಮುಖನೇ ನನ್ನ ಕೊನೆಗೂ ಮಾತಾಡ್ಸಿದ್ದು. ಆದರೆ ಏನು ಗೊತ್ತಾ, ನಮಗೆ ನಾವು ಒಬ್ಬರನ್ನ ಹಚ್ಕೊಂಡ್ಬಿಟ್ರೆ ನಾನು ಮಾತಾಡ್ಸ್ತೀರ ಇರೋಕ್ಕಾಗಲ್ಲ. ಅದು ನಮ್ಮ ಮನೆಯವರಾದರೂ ಆಗಿರಲಿ, ಇವಳಾದರೂ ಆಗಿರಲಿ. ನಮ್ಮ ಮನೆಯವರು ಇವಳು ಸಪ್ರೇಟಾಗಿ ಹೇಳೋಕ್ಕೆಲ್ಲ ಆಗಲ್ಲ. ಇವಳು ನಮ್ಮ ಮನೆಯವಳೇ ಅಲ್ವಾ. ಹಾಗಾಗಿ ನನಗೆ ನನ್ನ ಫ್ಯಾಮಿಲಿ ಬಿಟ್ಟರೆ ನನಗೆ ಏನೂ ಇಲ್ಲ ಗೈಸ್. ನನ್ನ ಕಿಡ್ನಿ ಟಚ್ ಮಾಡ್ಬಿಟ್ರು. ನನ್ನ ಫ್ಯಾಮಿಲಿನೇ ನನ್ನ ಪ್ರಪಂಚ ಅನ್ನೋ ಥರ ನಾನಿದ್ದೀನಿ. ನನಗೆ ನನ್ನ ಫ್ಯಾಮಿಲಿ ಬಿಟ್ಟರೆ
ಫ್ರೆಂಡ್ಶಿಪ್ಪಿಗೆ ಜಾಸ್ತಿ ರೆಸ್ಪೆಕ್ಟ್ ಮಾಡ್ತೀನಿ. ಈಗ ನನ್ನ ವರ್ಲ್ಡ್ ಅಂದರೆ ಇಷ್ಟೇ. ಇದರಲ್ಲೇ ನಾನು ಇವಾಗ ನೆಮ್ಮದಿಯಾಗಿದ್ದೀನಿ. ನೆಮ್ಮದಿಯಾಗಿ ಬಿಟ್ಬಿಡಿ ಗೈಸ್ ಅಂತ ಅವಳು ಡಿಪ್ರೆಷನಲ್ಲಿ ಇರೋದ್ನಲ್ಲ, ಅವಳು ಡಿಪ್ಲೊಮೇಷನ್ಗೆ ಹೋಗಾಳೆ. ಪಾಪ ಎಷ್ಟು ಗೈಸ್ ಕಡೆ ನಮ್ಮದು. ಸರಿ, ಇವತ್ತಿನ ದಿನ ಹೇಗಿತ್ತು ಅಂತ ಕೇಳಿದ್ದು ನಾನು ನಿಮಗೆ. ಅದೇ ಅಲ್ಲಿಂದ ಎಲ್ಲೆಲ್ಗೋ ಹೊಂಟಾಗಿತ್ತು. ಆದರೂ ನೀವು ಕಮೆಂಟ್ ಹಾಕಿ ಯಾಕೆ ಇವಳು ನನ್ನ ಹತ್ರ ಮಾತಾಡ್ಸಿಲ್ಲ ಅಂತ. ಲೇಟಾಗಿ ಬಂದಿದ್ದೀನಿ ಅಂತ ಒಂದು ಕಾರಣಕ್ಕೆ ಎಷ್ಟು ಮಾತಾಡಿದ್ಲು ಗೊತ್ತಾ ಇವಳು. ನಾನು ಮಾತೇ ಆಡಿಸ್ಬಾರ್ದಾಗಿತ್ತು. ಮಾತಾಡಿಸ್ತಾ ಇಲ್ಲ ಅಂದರೂ ನಂಗೆ ವೆಯ್ಟ್ ಮಾಡ್ತಾಳೆ. ಅಷ್ಟು ನಾ ಇವಳು ಮಾತಾಡ್ತಾಳೆ ನಾರ್ಮಲಾಗಿ. ಅದನ್ನ ಇವಳು ಹೇಳ್ತಾಳೆ ನಾನು ಇಷ್ಟು ಬೈತಾ ಇದ್ದೀನಿ, ನಿಂಗೇನು ಅರ್ಥ ಅದು ನಂಗೆ ಬೈತಾ ಇರೋ ಥರನೇ ಅನಿಸ್ತಾ. ಹಂಗೂ ಏನಂತಾಳೆ, ನಾಳೆಯಿಂದ ನನ್ನ ಪಾಡಿಗೆ ನಾನು ಹೋಗ್ತೀನಿ, ನಿಮ್ಮ ಪಾಡಿಗೆ ನೀವು ಹೇಳಿದ್ಲು. 8:30ಗೆ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಸೊ ನಾವು ನಡ್ಕೊಂಡು ಹೋಗಬೇಕು ಮೆಟ್ರೋ ಸ್ಟೇಷನಿಂದ ಕಾಲೇಜ್ಗೆ. ಸೊ ಅದಕ್ಕೆ ನಾನು ಹೇಳಿದೆ 8:10 ನೀನು ಇರಬೇಕು, ಇಲ್ಲ ನಾನು ಹೋಗ್ಬಿಡ್ತೀನಿ ಅಂತ. ಇವತ್ತು ಎಷ್ಟೊತ್ತಿಗೆ ಬಂದವಳು ಗೊತ್ತಾ? 8:20ಗೆ ಬಂದವಳು ಗೈಸ್, 10 ನಿಮಿಷ ಲೇಟು. ಆದ್ರೂ ಅಲ್ಲೇ ವೆಯ್ಟ್ ಮಾಡಿ ಕರ್ಕೊಂಡು ಮೆಟ್ರೋ ಸ್ಟೇಷನ್ಗೆ ಬಂದಿದ್ದೆ 8 ಗಂಟೆಗೆ. ನಾವು ಕಾಲೇಜ್ಗೆ ಹೋಗಿದ್ದೆ 9 ಗಂಟೆಗೆ. ಅಲ್ಲೋಗಿ ಪನಿಷ್ಮೆಂಟ್ ನಾವು ಮಾಡಿದ್ವಿ. ಒಂದಿನ ನಾವು ಬಂದ್ಬಿಟ್ಟು ಕಾಲೇಜ್ ವ್ಲಾಗ್ ಮಾಡ್ತೀವಿ. ಅಲ್ಲಿ ಏನೇನು ಮಾಡ್ತೀವಿ ಅಂತ. ನಾನು ಅವಳಿಗೆ ಏನಿಲ್ಲ, ಅಂಗಡಿಯಲ್ಲಿರೋ ರೋಸು ಚಾಕ್ಲೇಟ್ ಕೊಡಿಸ್ದೆ. ಅವಳು ನನಗೆ ಯಾವ ಥರ ಗಿಫ್ಟ್ ಕೊಟ್ಟವಳು ಅಂದರೆ, ಏನು ಕೊಟ್ಟೇ ಇಲ್ಲ, ಅದಕ್ಕೆ ಹಂಗೆ ಹೇಳ್ತಲ್ಲ. ಇವತ್ತು ನನಗೆ ಸಿಕ್ಕಾಪಟ್ಟ ಅಜೀಬ್ ಮಾಡ್ತಾಳೆ, ಅಜೀಬ್ ಮಾಡಿಸ್ಕೊಂತಾಳೆ. ಆ ಲೆಟ್ರ್ ತೋರಿಸ್ತೀನಿ ರೀ, ಮಸ್ತಾಗೈತೆ. ನಾನು ಕ್ಲಿಪ್ ಆ್ಯಡ್ ಮಾಡ್ತೀನಿ ಇದ್ರ ಜೊತೆಗೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ, ತುಂಬ ಪ್ರೆಷಿಯಸ್ ಅನಿಸ್ತು. ಇದು ಈ ಶೀಟ್ ನೋಡಿ ಎಷ್ಟು ಚೆನ್ನಾಗಿದೆ. ಇದೇನೋ ಕಾಫಿ ಡಿಕಾಕ್ಷನ್ ಹಾಕಿ ಕಲರೆಲ್ಲ ಚೇಂಜ್ ಮಾಡಿ ನೋಡಿ ಹಿಂಗೆ ಕಾಣಿಸ್ತಿದೆ. ನಂಗೆ ಇಷ್ಟ ಆಯಿತು, ಆ್ಯಕ್ಚುಲಿ ತುಂಬಾ ಇಷ್ಟ ಆಯಿತು. ಎಲ್ಲ ಲೆಟ್ರಲ್ಲಿ ಒಂದೊಂದು ಪಿಕಪ್ ಲೈನ್ ಬರೀತಾಳಪ್ಪ ಅವಳು. ಥ್ಯಾಂಕ್ ಯು ಸೋ ಮಚ್ ಮಚ್ಚ, ಐ ಲವ್ ಯು ದ ಮೋಸ್ಟ್. ಎಷ್ಟು ಚೆನ್ನಾಗೈತೆ ಅಂದರೆ ಏನು ಮಾಡೋದು, ಇನ್ಸ್ಟಾಗ್ರಾಮ್ನ ಸ್ಕ್ರೋಲ್ ಮಾಡಿ ಕ್ರಿಯೇಟಿವಿಟಿನ ಇಂಪ್ಲಿಮೆಂಟ್ ಮಾಡ್ಕೊತಾರೆ. ನಿಜ ಒಪ್ಕೊಂಡ್ಬಿಡ್ದೆ ನೀನು. ಚೆನ್ನಾಗಿತ್ತು ಲೆಟ್ರು. ಏನು ಎಲ್ಲ ಒಂದು ಅಂತ ಹೇಳಿ ಯಾವ ಇನ್ಸ್ಟಾಗ್ರಾಮ್ ಇಲ್ಲ ಅಂತ ಕೇಳಿಸ್ಕೊಂಡ್ರ ಅಷ್ಟೇ. ಯಾವ ಇನ್ಸ್ಟಾಗ್ರಾಮ್ದು ಇಲ್ಲ, ಎಂಥದ್ದು ಇಲ್ಲ, ಅದೆಲ್ಲ ಸುಮ್ಮನೆ ಅಂತ ಹೇಳಿದ್ದು. ಇವಳು ಓನ್ ಕ್ರಿಯೇಟಿವಿಟಿ, ಓನ್ ಇನೋವೇಷನ್. ಅವಳ ತಲೆ ನೋಡಿ ಎಷ್ಟು ದೊಡ್ಡದಾಗೈತೆ. ಸೊ ತಲೆ ಚಿಕ್ಕದು, ಅದರೊಳಗಡೆ ಇರೋ ಬುದ್ಧಿ ದೊಡ್ಡದು. ಏನಂತಾರೆ, ಕೀರ್ತಿ ಚಿಕ್ಕದಾದರೂ ಮೂರ್ತಿ ದೊಡ್ಡದು. ಸರಿ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಮತ್ತೆ ಹೇಳಿ, ನಾನು ನಿನ್ನ ಕೇಳಿದೆ ವ್ಯಾಲೆಂಟೈನ್ಸ್ ಡೇ ಅಂದರೆ ಏನು. ಅದೇ ಹೇಳಿದ್ನಲ್ಲ, ನಂಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಏನು ಅಂತ, ನಂಗೆ ಐಡಿಯಾನೇ ಇಲ್ಲ. ಬ್ಲ್ಯಾಕ್ ಡೇ ಅಂತಾರೆ, ಅದೇ ಪುಲ್ವಾಮಾ ಅಟ್ಯಾಕ್ದು. ದೇವ್ರಣೆಗೂ ಗೊತ್ತಿಲ್ಲ ಯಾಕೆ ಅವರೆಲ್ಲ ಅಂಕ ತರ್ಕೊಂಡಿದ್ದೀನಿ ಅಂದರೆ. ಗೈಸ್ ಇವಳು ತುಂಬ ಸರ್ಕಾಸ್ಟಿಕ್ಕಾಗಿ ಆಡ್ತಾಳೆ. ಪ್ರಾಮಿಸ್ ಆಗಿ ನಂಗೆ ವ್ಯಾಲೆಂಟೈನ್ಸ್ ಡೇ ಬಗ್ಗೆ ಏನೂ ಗೊತ್ತಿಲ್ಲ, ಯಾರೂ ನಂಗೆ ಸೆಲೆಬ್ರೇಟ್ ಮಾಡಿಲ್ಲ. ಸೊ ನಂಗೆ ಗೊತ್ತಿಲ್ಲ. ಈ ಎಲ್ಲರೂ ಫಿಲಾಸಫಿ ಶುರು ಮಾಡ್ತಾಳೆ ಇವಳು. ಬಾಯಿ ಮುಚ್ಚು ನೀನು. ಬೇಡ, ಬೋರಿಂಗ್ ಲೈಫ್ ಎಲ್ಲ ನಾನು ಬದುಕಲ್ಲ ರೈಸ್ ಅಲ್ಲ. ನಾನು ಹೇಳೋದೇನಂದರೆ ಇಷ್ಟೇ, ಅಂದರೆ ಇದು ಏನೋ ಲೆಕ್ಚರ್ ಕೊಡ್ತಾ ಇದ್ದೀನಿ ಆ ಥರ ಅಂತಲ್ಲ. ಅಪ್ಪ ಅಮ್ಮನಿಗಿಂತ ಜಾಸ್ತಿ ಲವ್ ತೋರಿಸೋರು ಭೂಮಿ ಮೇಲೆ ಯಾರೂ ಇಲ್ಲ ಸರಿನಾ. ಎಕ್ಸಾಕ್ಟ್ಲಿ. ಅಂಥದ್ರಲ್ಲಿ ಅವ್ರಿಗೋಸ್ಕರ ಅಪ್ಪ ಅಮ್ಮನ ಹರ್ಟ್ ಮಾಡಿ ಹೋಗೋದು ಅದೆಲ್ಲ ಸರಿ ಅಂತ ಅನಿಸಲ್ಲ. ಅಂದರೆ ಇವಾಗ ಅಪ್ಪ ಅಮ್ಮ ಅಷ್ಟು ಕಷ್ಟಪಟ್ಟು ಸಾಕಿರ್ತಾರೆ, ಅಂದರೆ ಕಣ್ಣಲ್ಲಿ ನೀರು ಬರದೇ ಇರೋ ಥರ ಸಾಕಿರ್ತಾರೆ. ಬೇರೆ ಯಾರನ್ನೋ ಅಂದರೆ ರಾಂಗ್ ಪರ್ಸನ್ನ ಚೂಸ್ ಮಾಡ್ಕೊಂಡು ಅವರಿಂದ ಕಣ್ಣೀರನ್ನು ಹಾಕೋ ಥರ ಏನಕ್ಕೆ ಸುಮ್ಮನೆ, ಅಂದರೆ ಅಪ್ಪ ಅಮ್ಮ ಅದಕ್ಕೋಸ್ಕರ ಬೆಳೆಸಿರ್ತಾರ. ರಾಂಗ್ ಪರ್ಸನ್ನ ಚೂಸ್ ಮಾಡಿಕೊಂಡು ಅಪ್ಪ ಅಮ್ಮ ಬೆಳೆಸಿರೋ ಇದನ್ನು ಇನ್ಯಾರಿಗೋಸ್ಕರನೋ ನೀವು ಸ್ಯಾಕ್ರಿಫೈಸ್ ಮಾಡಿ, ಅದು ನಿಜ ವೇಸ್ಟ್ ಆಫ್ ಟೈಮ್ ಆ್ಯಕ್ಚುಲಿ. ಅಂದರೆ ಲವ್ ಮಾಡೋದು ತಪ್ಪು ಅಂತ ಹೇಳ್ತಾ ಇಲ್ಲ ನಾನು, ಒಳ್ಳೆಯವ್ರನ್ನ ಚೂಸ್ ಮಾಡ್ಕೊಳ್ಳಿ. ಅಂದರೆ ಟೈಮ್ ತೊಗೊಳ್ಳಿ. ಯಾರು ಒಬ್ರು ಇವಾಗ ಇಷ್ಟ ಆಗ್ಬಿಟ್ರೆ ಪಟ್ಟಂತ ಡಿಸಿಷನ್ ತೊಗೋಬೇಡಿ. ಅದು ಟೈಮ್ ತೊಗೊಂಡು ಅರ್ಥ ಮಾಡಿಕೊಂಡು. ಇವಳು ನನ್ನ ಯಾಕಾಗ ನೋಡ್ತಾಳೆ ಗೊತ್ತಾ, ನಾನು ಇದ್ರ ಬಗ್ಗೆ ಎಲ್ಲ ಮಾತಾಡಲ್ವಲ್ಲ, ಇವತ್ತು ಮಾತಾಡ್ತಾ ಇದ್ದೀನಿ ಅಂತ ಹೇಳಿದೆ. ಯಾಕಂದರೆ ನಮ್ಮ ಬ್ಲಾಗ್ ಯಾರು ಅಕಸ್ಮಾತ್ ಯಾರಾದ್ರು ನೋಡ್ತಾ ಇದ್ದರೆ
ಅರ್ಥ ಮಾಡ್ಕೊಳ್ಳಿ ಅಂತ. ಅಲ್ಲ ನೋಡೋರು ಹೆಂಗೆ ಅನ್ಕೋಬೇಕಾದ್ರೆ ಓ ಹುಡುಗಿ ಅನ್ನೋ ಲವ್ ಮಾಡ್ಬಿಟ್ಟು ಹಂಗೆ ಓಡೋಗ್ಬಿಟ್ಲು ಅಪ್ಪ ಅಮ್ಮನ ಬಿಟ್ಟು ಅನ್ನೋ ರೇಂಜ್ಗಳು. ನಂಗೆ ನಿಜ ಗೈಸ್ ಆ ಥರ ಇಷ್ಟಪಟ್ಟು ಓಡೋಗ ನಿಜವಾಗೂ ನಂಗೆ ಇಷ್ಟನೇ ಆಗಲ್ಲ ಅಂಥದ್ದವರೆಲ್ಲ. ನಾನು ಯಾಕಂದರೆ ಅಪ್ಪ ಅಮ್ಮ ಅಂದರೆ ನಂಗೆ ಎಲ್ರಿಗೂ ಇಷ್ಟನೇ ಇರುತ್ತೆ, ನಂಗೆ ಸ್ವಲ್ಪ ಜಾಸ್ತಿನೇ ಇಷ್ಟ. ನನಗೆ ನನ್ನ ಫ್ಯಾಮಿಲಿ ಅಂದರೆ ನನಗಾಗಲಿ ಇವಳಿಗಾಗಲಿ ಅದಕ್ಕೆ ಹೆಂಗಂದರೆ ನಾವು ಲವ್ ಮಾಡ್ತಾಯಿಲ್ವಾ, ಮನೇಲಿ ಒಪ್ಪಿಸಿ ಮದುವೆ ಮಾಡ್ಕೊಳ್ಳಿ, ಆಗಲಿಲ್ವಾ ಅರೇಂಜ್ಡ್ ಮ್ಯಾರೇಜ್ ಆದರೆ ಆಗಿ ಅಪ್ಪ ಅಮ್ಮನಿಗೆ ಮೋಸ ಮಾಡಿ ಓಡೋಗೋದು ಬೇಡ. ಇಟ್ಸ್ ನಾಟ್ ಗುಡ್ ಫಾರ್ ಲೈಫ್. ಅವರು ನಿಮಗೂ ಒಳ್ಳೆಯವರು, ನಿಮಗೂ ಪರ್ಫೆಕ್ಟ್ ಅಂತ ಅನಿಸಿ ಮನೆಯವ್ರಿಗೂ ಅವರು ಸೂಟ್ ಆಗ್ತಾರೆ ಅಂತ ಅಂದರೆ ಮಾತ್ರ ನೆಕ್ಸ್ಟ್ ಸ್ಟೆಪ್ ತೊಗೊಳಕ್ಕೆ ಅಂದರೆ ಬೇಡ. ಮುಂಚೆನೇ ಅದೆಲ್ಲ ಮಾಡೋಕ್ಕೆ ಎಸ್ಪೆಷಲಿ ಹುಡುಗಿರು ನಿಮ್ಮ ಲೈಫ್ನ ಹಾಳು ಮಾಡ್ಕೋಬೇಡಿ. ಒಳ್ಳೆಯವರ ಕೆಟ್ಟವರ ಅಂತ ನೋಡಿ. ಅಯ್ಯೋ ಎಷ್ಟು ಬೇಜಾನ್ ಕೇಸಸ್ಗಳಾಗ್ತಾಯಿತ್ತಪ್ಪ ಈ ನಡುವೆ ಅಂತೂ. ನಾವು ನ್ಯೂಸ್ ಓದ್ತಿದ್ದೆ. ಅಂದರೆ ಅವರು ಡೇ ಟು ಡೇ ಲೈಫ್ ಅಪ್ಡೇಟ್ಸ್ಗಳು ನೋಡ್ತಾ ಇರ್ತಾರಲ್ಲ. ಇನ್ಮೇಲೆ ನಾನೊಂದು ಶಪಥ ಮಾಡ್ತಾ ಇದ್ದೀನಿ, ಒಂದೊಂದು ಬ್ಲಾಗಲ್ಲೂ ನಾನೊಂದು ಬುದ್ಧಿ ಮಾತಾಡ್ತೀನಿ ಗೈಸ್. ಲವ್ ಗುರು ಅಂತ, ಲವ್ ಗುರುಜಿ. ಓಕೆ, ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ನಿಮಗೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಬೇಕು ಏನೇನು ಮಾಡಿದ್ವಿ ಅಂತ ಎಲ್ಲ ನೀವು ನೋಡಿದ್ರಿ. ಇದಾಗಿತ್ತು ಇವತ್ತಿನ ಬ್ಲಾಗ್. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಪ್ರಿಯಾಶ್ರೀ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀವಿ ಗೈಸ್. ಬಾಯ್ ಬಾಯ್.